ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ಪೌಷ್ಯಲಕ್ಷ್ಮಿ ಮಾತೆ ಈ ಪ್ರಕೃತಿಯನ್ನು ಸಮಸ್ತ ವಸ್ತು ಸಂಪದಗಳಿಂದ ಸಮೃದ್ಧಿಯಾಗಿ ಇರುವಂತೆ ಅನುಗ್ರಹಿಸಲಿ. ಜನರು ಸುಖ ಸಂತೋಷಗಳಿಂದ ಜೀವಿಸುವಂತೆ ಹರಸಲಿ ಅಂತ ಹೇಳ್ತಾ, ಈ ಸಂಕ್ರಾಂತಿ ಹಬ್ಬ ದೊಡ್ಡ ಹಬ್ಬಗಳಲ್ಲಿ ಒಂದು. ಈ ಹಬ್ಬದ ಆಚರಣೆಯ ವಿಧಿ ವಿಧಾನಗಳನ್ನು ಪರಿಶೀಲಿಸಿ ನೋಡಿದರೆ ನಮ್ಮ ಸಂಸ್ಕೃತಿ ಇದರಲ್ಲಿ ಅಡಗಿರುವುದು ಕಂಡುಬರ್ತಾ ಇದೆ. ಆದ್ದರಿಂದ ಸಂಕ್ರಾಂತಿ ಹಬ್ಬ ನಮ್ಮ ಆಚಾರ ವಿಚಾರಗಳ ವಿಶೇಷತೆಯನ್ನು 4 ದಿಕ್ಕಿನಲ್ಲಿ ಸಾರುವ ಹಬ್ಬವಾಗಿದೆ. ಈ ಹಬ್ಬವನ್ನು ಭೋಗಿ ಹಬ್ಬ ಅಂತಲೂ ಕರೀತಾರೆ. ಈ ಸಂದರ್ಭದಲ್ಲಿ ಇಂದ್ರದೇವನನ್ನು ಪೂಜಿಸಬೇಕು, ಸ್ಮರಣೆ ಮಾಡಬೇಕು. ಯಾಕೆಂದರೆ 3 ಲೋಕಗಳಿಗೂ ಅವನೇ ತಾನೇ ರಾಜ. ಅವನ ಅನುಗ್ರಹ ಇದ್ದರೆ ಮಾತ್ರವೇ ಪ್ರಕೃತಿ ಪುಷ್ಟಿಯಿಂದ ಹಸಿರಾಗಿರುವುದಕ್ಕೆ ಸಾಧ್ಯ, ಪುಷ್ಕಲವಾದ ಆಹಾರ ಪದಾರ್ಥಗಳು ಲಭಿಸುವುದಕ್ಕೆ ಸಾಧ್ಯ. ಈ ಹಬ್ಬವನ್ನು ಸೂರ್ಯನ ಹಬ್ಬ ಅಂತಲೂ ಹೇಳಬಹುದು. ಯಾಕಂದರೆ ಈ ದಿನ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡ್ತಾನೆ. ಇದನ್ನೇ ಸಂಕ್ರಮಣ ಅಂತಾರೆ. ಸೂರ್ಯನಾರಾಯಣ ವರ್ಷದಲ್ಲಿ 12 ರಾಶಿಗಳಲ್ಲೂ ಪ್ರವೇಶ ಮಾಡ್ತಾನೆ. ಆದ್ದರಿಂದ ವರ್ಷದಲ್ಲಿ 12 ಸಂಕ್ರಮಣಗಳು ಬರ್ತವೆ. ಇವುಗಳ ಪೈಕಿ ಸೂರ್ಯನು ಧನುರ್ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಹಬ್ಬವನ್ನೇ ಮಕರ ಸಂಕ್ರಾಂತಿ ಅಂತಾರೆ. ಇದು ಅತ್ಯಂತ ಶ್ರೇಷ್ಠವಾದುದು. ಈ ಸಂಕ್ರಾಂತಿ ಸಮಯಕ್ಕೆ ಬೆಳೆಗಳು ಕೈಗೆ ಬರುತ್ತವೆ, ಅದರಿಂದ ಹಣವು ಲಭಿಸುತ್ತೆ. ಇದರಿಂದಾಗಿ ಮನೆಯಲ್ಲಿ ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ ಇಬ್ಬರು ಶೋಭಿಸ್ತಾ ಇರ್ತಾರೆ. ಗಿಡ ಮರಗಳಲ್ಲಿ ಒಣಗಿದ ಎಲೆಗಳು ಉದುರಿ ಹೊಸ ಚಿಗುರು ಬರುವುದಕ್ಕೆ ಸಿದ್ಧವಾಗ್ತಾ ಇರುತ್ತೆ. ಆದ್ದರಿಂದ ಈ ಸಂಕ್ರಾಂತಿ ಹಬ್ಬ ಹೊಸ ಸೃಷ್ಟಿಗೆ ನಾಂದಿ ಹಾಡುತ್ತೆ ಎನ್ನಬಹುದು. ಈ ಸಂಕ್ರಾಂತಿಯ ದಿನ ಸೂರ್ಯ ಭಗವಾನನು ದಕ್ಷಿಣ ದಿಕ್ಕಿನ ತನ್ನ ಸಂಚಾರವನ್ನು ಪೂರ್ತಿ ಮಾಡಿ ಮತ್ತೆ ಇವತ್ತಿನಿಂದಲೇ ಉತ್ತರ ದಿಕ್ಕಿನ ಸಂಚಾರವನ್ನು ಪ್ರಾರಂಭ ಮಾಡ್ತಾನೆ. ಆದ್ದರಿಂದ ಈ ಸಂಚಾರವನ್ನು ಉತ್ತರಾಯಣ ಪುಣ್ಯಕಾಲ ಅಂತ ಕರೀತಾರೆ. ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಸತ್ಕರ್ಮಗಳನ್ನು ಮಾಡಿದರೆ ಹೆಚ್ಚಿನ ಪುಣ್ಯವು ಪ್ರಾಪ್ತವಾಗ್ತದೆ. ಇವತ್ತು ಪಿತೃದೇವತೆಗಳ ಸ್ಮರಣೆ ಮಾಡುವುದರಿಂದ, ಅವರಿಗೆ ತರ್ಪಣಗಳನ್ನು ಕೊಡುವುದರಿಂದ ನಿಮ್ಮ ವಂಶಕ್ಕೆ ಅವರ ಅನುಗ್ರಹ ಉಂಟಾಗುತ್ತೆ. ಈ ಸಂಕ್ರಾಂತಿಯ ದಿನ ಸ್ತ್ರೀಯರು ಪುರುಷರು ಎಲ್ಲರೂ ಹೊಸ ವಸ್ತ್ರವನ್ನು ಧರಿಸಿ ದೇವರಿಗೆ ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು. ಕರುವಿನಿಂದ ಕೂಡಿದ ಹಸುವನ್ನು ಸತ್ಪಾತ್ರರಿಗೆ ದಾನ ಕೊಡುವುದು ಅತ್ಯಂತ ಶ್ರೇಷ್ಠ. ದಾನ ಕೊಡುವಾಗ ನಾನು ಶಿವ, ವಿಷ್ಣು, ಸೂರ್ಯ, ಬ್ರಹ್ಮದೇವರ ನಡುವೆ ಭೇದವನ್ನು ನೋಡಲ್ಲ, ಎಲ್ಲೆಡೆ ತುಂಬಿರುವ ಭಗವಂತನು ನನಗೆ ಶುಭವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ದಾನ ಮಾಡಬೇಕು. ಈ ಸಂಕ್ರಾಂತಿಯಲ್ಲಿ ಎಳ್ಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇರುವುದರಿಂದ ಎಳ್ಳನ್ನು ಹಿಟ್ಟು ಮಾಡಿ ಸ್ನಾನ ಮಾಡುವಾಗ ಹಚ್ಚಿಕೊಳ್ಬೇಕು. ಎಳ್ಳಿನಿಂದ ಪಿತೃದೇವತೆಗಳಿಗೆ ತರ್ಪಣ ಕೊಡಬೇಕು, ಎಳ್ಳನ್ನು ದಾನ ಕೊಡಬೇಕು. ಆದ್ದರಿಂದಲೇ ಎಳ್ಳಿನಲ್ಲಿ ಬೆಲ್ಲ, ಕೊಬ್ಬರಿ, ಕಡಲೆಕಾಯಿ ಬೀಜ ಇವುಗಳನ್ನು ಬೆರೆಸಿ ಕಬ್ಬು, ಹಣ್ಣು, ಸಕ್ಕರೆ, ಅಚ್ಚುಗಳೊಂದಿಗೆ ದಾನ ಕೊಡುವುದು ಒಂದು ಪದ್ಧತಿ. ಹೀಗೆ ಎಳ್ಳನ್ನು ಬೀರುವುದು ಬಾಂಧವ್ಯದ ಸೂಚಕವೂ ಆಗಿದೆ. ಆದ್ದರಿಂದ ಎಳ್ಳು ತಿಂದು ಒಳ್ಳೆಯ ಮಾತನಾಡು ಅನ್ನೋದು. ಇವತ್ತು ಎಳ್ಳೆಣ್ಣೆಯಿಂದ ದೀಪ ಹಚ್ಚಬೇಕು, ಎಳ್ಳಿನಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಸ್ವೀಕರಿಸಬೇಕು. ಹೀಗೆ ಈ ಸಂಕ್ರಾಂತಿ ದಿನ 6 ರೀತಿಯಲ್ಲಿ ಎಳ್ಳನ್ನು ಉಪಯೋಗಿಸುವವರು ಅದೃಷ್ಟವಂತರಾಗ್ತಾರೆ. ಅಂಥವರಿಗೆ ಎಲ್ಲೆಡೆ ವಿಜಯವು ಲಭಿಸುತ್ತೆ. ವಿಶೇಷವಾದ ಪುಣ್ಯ ಫಲವನ್ನು ಕೊಡುವ ಈ ಸಂಕ್ರಾಂತಿಯ ದಿನ ಸ್ನಾನ ಮಾಡದೇ ಇರುವವರು 7 ಜನ್ಮಗಳವರೆಗೆ ದಾರಿದ್ರ್ಯರಾಗಿ ಹುಟ್ಟುತ್ತಾರೆ. ಅಷ್ಟೇ ಅಲ್ಲದೆ ರೋಗಿಯಾಗಿ ಬಾಧೆಯನ್ನು ಅನುಭವಿಸ್ತಾರೆ ಅಂತ ಶಾಸ್ತ್ರಗಳು ಹೇಳಿವೆ. ಆದ್ದರಿಂದ ಎಲ್ಲರೂ ಇವತ್ತು ತಪ್ಪದೇ ಸ್ನಾನ ಮಾಡಬೇಕು. ಗೋವು, ಎಳ್ಳುಗಳ ದಾನದ ಜೊತೆಗೆ ಇದನ್ನು ಸಮಿತ್ತು, ಕೂಷ್ಮಾಂಡ, ವಸ್ತ್ರ, ಎತ್ತುಗಳು, ಎತ್ತಿನ ಗಾಡಿಯನ್ನು ದಾನ ಮಾಡಬೇಕು. ಇವುಗಳ ದಾನದಿಂದ ಸಮಸ್ತ ವ್ಯಾಧಿಗಳೂ ನಾಶವಾಗುತ್ತವೆ. ದುಃಖವು ದೂರವಾಗಿ
ಸಮಸ್ತ ಕೋರಿಕೆಗಳೂ ನೆರವೇರುತ್ತವೆ. ಅಂಥವರು ಇಹಪರ ಲೋಕಗಳಲ್ಲಿ ಸುಖವನ್ನು ಅನುಭವಿಸ್ತಾರೆ. ಆದ್ದರಿಂದ ಈ ಸಂಕ್ರಾಂತಿ ಹಬ್ಬವನ್ನು ಎಲ್ಲರೂ ಶ್ರದ್ಧೆಯಿಂದ ಆಚರಣೆ ಮಾಡಿ. ಸೂರ್ಯ ಭಗವಾನನು ನಿಮಗೆ ಉತ್ತಮ ಆರೋಗ್ಯವನ್ನು ಅನುಗ್ರಹ ಮಾಡ್ತಾನೆ. ಲಕ್ಷ್ಮೀನಾರಾಯಣರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನಿಮಗೆ ಸಿರಿ ಸಂಪದೆಗಳು ಲಭಿಸುತ್ತವೆ. ಸಂಕ್ರಾಂತಿ ಹಬ್ಬ ರೈತರ ವಿಶೇಷ ಹಬ್ಬವೂ ಆಗಿದೆ. ಆದ್ದರಿಂದ ತಮ್ಮ ಕೃಷಿ ಕಾರ್ಯದಲ್ಲಿ ಸಹಾಯ ಮಾಡುವ ಪಶುಗಳಿಗೆ ಸ್ನಾನ ಮಾಡಿಸಿ ಅರಿಶಿನ, ಕುಂಕುಮ, ವಸ್ತ್ರಾದಿಗಳಿಂದ ಅಲಂಕಾರ ಮಾಡಿ ಸಂಜೆ ಸಮಯದಲ್ಲಿ ಕಿಚ್ಚು ಹಾಯಿಸುವ ಪದ್ಧತಿಯೂ ಇದೆ. ಹಾಗೆ ವಿಷದ ಹುಳುಗಳಿಂದ ಬೆಳೆಯನ್ನು ಕಾಪಾಡುವ ಪಕ್ಷಿಗಳಿಗೋಸ್ಕರ ವಿಶಾಲವಾದ ಪ್ರದೇಶದಲ್ಲಿ ಆಹಾರವನ್ನು ಇಡಬೇಕು. ಜೊತೆಗೆ ಅನ್ನವನ್ನು ನೀಡುವ ಅನ್ನದಾತರಿಗೆ ವಸ್ತ್ರಾದಿಗಳನ್ನು ಕೊಟ್ಟು ಸತ್ಕಾರ ಮಾಡಬೇಕು. ಸಂಜೆ ದೇವರ ದೀಪ ಹಚ್ಚಿದ ಮೇಲೆ ಹಿರಿಯರು ಮಕ್ಕಳನ್ನು ಹಸೆ ಮಣೆಯಲ್ಲಿ ಕೂರಿಸಿ ಕಬ್ಬಿನ ಚೂರು, ಎಲಚಿ ಹಣ್ಣು, ನಾಣ್ಯಗಳಿಂದ ಇಳಿ ತೆಗೆದು ಆರತಿ ಮಾಡಿ ಆಶೀರ್ವಾದ ಮಾಡಬೇಕು. ಇದರಿಂದ ಬಾಲಗ್ರಹ ದೋಷಗಳು ನಿವಾರಣೆ ಆಗುತ್ತವೆ. ಹೀಗೆ ಪಾಪಗಳನ್ನು ಹೋಗಿಸಿ ಪುಣ್ಯವನ್ನು ಅನುಗ್ರಹಿಸುವ ಈ ಹಬ್ಬವನ್ನು ಎಲ್ಲರೂ ಸುಖ ಸಂತೋಷಗಳಿಂದ ಆಚರಣೆ ಮಾಡಿ. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸೂರ್ಯನಾರಾಯಣ ಅನುಗ್ರಹದಿಂದ ನಿಮ್ಮೆಲ್ಲರ ಜೀವನ ಪಯಣದಲ್ಲಿ ವಿಜಯವನ್ನು ಸಾಧಿಸುವಂತಾಗಲಿ ಅಂತ ಆಶೀರ್ವದಿಸುತ್ತಾ ಜೈ ಗುರುದತ್ತ. सूर्यदेव पाहि पाहि लोकबन्धो पाहि पाहि 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 त्वयि समागते हसति जगदिदं त्वयि गते कला हीनमेव तत् त्वयि समागते हसति जगदिदं त्वयि गते कला हीनमेव तत् आहा जगदिदं पद्ममद्भुतं त्वं जगत्सख पद्मिनीपते आहा जगदिदं पद्ममद्भुतं त्वं जगत्सख पद्मिनीपते सूर्यदेव पाहि पाहि लोकबन्धो पाहि पाहि 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 त्रयीमयो नेत्रगोचर तातृगेव भो दत्तराडति त्वं त्रयीमयो नेत्रगोचर तातृगेव भो दत्तराडति दत्ततां प्रभो त्वं वगाद्य मे दत्ततां प्रभो त्वं वगाद्य मे दत्ततां प्रभो
त्वं वहाद्य मे दत्ततां प्रभो त्वं वहाद्य मे पूर्णसच्चिदानन्दसिद्धये पूर्णसच्चिदानन्दसिद्धये सूर्यदेव पाहि पाहि लोकबन्धो पाहि पाहि सूर्यदेव पाहि पाहि लोकबन्धो पाहि पाहि सूर्यदेव पाहि पाहि लोकबन्धो पाहि पाहि सूर्यदेव पाहि